ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಮನೆಯಲ್ಲಿ ಅಥವಾ ನಮ್ಮ ಒಂದು ಆಚಾರ ವಿಚಾರಗಳಲ್ಲಿ ನಮಗೆ ಗೊತ್ತಿದ್ದು ಕೆಲವನ್ನು ನಾವು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸದೆ ಇದ್ದರೆ ಸಾಕಷ್ಟು ಅದೃಷ್ಟವನ್ನು ನಾವು ಕಳ್ಕೊತೀವಿ. ಅದಕ್ಕೆ ಸೂಕ್ಷ್ಮವಾಗಿ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ದೀಪವನ್ನು ಹಚ್ತೀವಿ. ಆ ದೀಪದಲ್ಲಿರ್ತಕ್ಕಂಥ ಬತ್ತಿ ಏನಿರುತ್ತೆ ನಮಗೆ ಗೊತ್ತು, ಎಷ್ಟು ಬತ್ತಿ ಹಾಕಬೇಕು, ಏನು ಹಾಕಬೇಕು, ಇದೆಲ್ಲ ಸಾಕಷ್ಟು ಡಿಸ್ಕಸ್ ಮಾಡಿದ್ದೀವಿ. ಇವತ್ತಿನ ದಿನ ಆ ಬತ್ತಿ ದೀಪದಲ್ಲಿ ಇರ್ತಕ್ಕಂಥ ಆ ಒಂದು ಆರಿದ ನಂತರ ಅಥವಾ ನಂದಿದ ನಂತರ ಆ ಬತ್ತಿ ಏನಿರುತ್ತೆ ಅದು ಎಷ್ಟರ ಮಟ್ಟಿಗೆ ಮಹತ್ವ ಪಡ್ಕೊಂಡಿದೆ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಕೆ ಹೋದರೆ ನಮ್ಮ ಧರ್ಮ ಗ್ರಂಥಗಳು ಹೇಳ್ತದೆ, ಆ ದೀಪ ಚೆನ್ನಾಗಿ ಉರಿದು ಆರಿದ ಮೇಲೆ ನಂದಿದ ಮೇಲೆ ಆ ಬತ್ತಿ ಏನಿರುತ್ತೆ ಅದನ್ನು ಕೈಯಲ್ಲಿ ನಾವು ಮುಟ್ಟಬಾರದು ಅಂತ ನಮ್ಮ ಶಾಸ್ತ್ರಗಳು ಹೇಳಿದ್ರೂ ಕೂಡ ಆ ಬತ್ತಿಗಳನ್ನು ಕಸಕ್ಕೆ ಬಿಸಾಕೋದು ಅಥವಾ ಎಲ್ಲೋ ಒಂದು ಕಡೆ ಒಂದು ಇದಕ್ಕೆ ಹಾಕ್ಬಿಡೋದು ಇದೆಲ್ಲ ಮಾಡಿದ್ದೆ ಆದರೆ ಅದೃಷ್ಟವೂ ಕೂಡ ಅದರ ಜೊತೆಯೇ ಹೋಗುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಈಗ ಆ ಉರಿದ ಬತ್ತಿಗಳಲ್ಲಿ ಧನಾತ್ಮಕ ಶಕ್ತಿ ಶೇಖರಣೆಯಾಗಿರುತ್ತೆ. ಏನು ಮಾಡಬೇಕು ಹಾಗಾದರೆ ನಾವು ಆ ಬತ್ತಿಗಳನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಆ ದೀಪವನ್ನು ಹಚ್ಚಿ ದೀಪ ಆರಿದ ಮೇಲೆ ಆ ಬತ್ತಿಗಳನ್ನೆಲ್ಲವನ್ನು ಕೂಡ ಒಂದು ಬಾಕ್ಸಲ್ಲಿ ಶೇಖರಣೆ ಮಾಡಿಟ್ಕೊಂಡು ಹುಣ್ಣಿಮೆಯ ದಿನ, ಅಮಾವಾಸ್ಯೆಯ ದಿನ, ಪರ್ವಕಾಲಗಳ ದಿನ, ಅಷ್ಟಮಿ ದಿನ, ನವಮಿ ದಿನ ಈ ತಿಥಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಆ ಬತ್ತಿಗಳನ್ನೆಲ್ಲ ಒಂದು ಕಡೆ ಹಾಕಿ ಅದರ ಮೇಲೆ ಒಂದಷ್ಟು ಕರ್ಪೂರ ಇಟ್ಟು ಸಾಧ್ಯವಾದರೆ ಒಂಚೂರು ತುಪ್ಪವನ್ನು ಸುರಿದು ಮತ್ತೆ ಆ ಬತ್ತಿಗಳನ್ನೆಲ್ಲ ಹಚ್ಚಿದಾಗ ಅಲ್ಲಿ ನಮಗೆ ವಿಭೂತಿ ಅಥವಾ ಬೂದಿ ಸಿಗತ್ತೆ. ಆ ಬೂದಿಯನ್ನು ಹಚ್ಕೋಬೋದು, ಮಕ್ಕಳಿಗಿಡ್ಬೋದು ಅಥವಾ ಶುಭ ಕಾರ್ಯಗಳಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಹಚ್ಕೊಂಡು ಹೋಗಿದ್ದೆ ಆದರೆ ಅದು ಶುಭ ಆಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಬತ್ತಿಗಳು ಕಸಕ್ಕೆ ಹಾಕೋದು ಅಥವಾ ಬಿಸಾಕೋದು ಅಥವಾ ನಾವು ಅದನ್ನು ಏನು ಮಾಡ್ತೀವಿ ತಕ್ಷಣ ಏನು ಮಾಡ್ತೀವಿ ಕಸಕ್ಕೆ ಹಾಕ್ತೀವಿ. ಆದರೆ ಇದರಿಂದ ಅದೃಷ್ಟ ಕೂಡ ಹೊರಟೋಗುತ್ತೆ, ನಮ್ಮ ಅದೃಷ್ಟ ಕೂಡ ಹೊರಟೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಬತ್ತಿ ಉರಿತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ, ನಾವು ಹೇಳ್ತೀವಲ್ವ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಾಂ ಶತ್ರುಬುದ್ಧಿ ವಿನಾಶನಾಯ ದೀಪರ್ ಜ್ಯೋತಿ ನಮೋಸ್ತುತೆ ಅಂತಕ್ಕಂಥ ಮಂತ್ರ ಕೂಡ ಹೇಳ್ಕೊತೀವಲ್ವ. ಹಾಗಾಗಿ ಆ ವಿಭೂತಿ ಅಲ್ಲಿ ಹಚ್ಚಿ ಅಮಾವಾಸ್ಯೆ ಹುಣ್ಣಿಮೆಗೆ ಒಂದು ಕಡೆ ಶೇಖರಣೆ ಮಾಡಿ ಇಟ್ಟುಬಿಡಿ ಆ ಬತ್ತಿಗಳನ್ನೆಲ್ಲ. ಆಗ ಅದನ್ನು ಹಚ್ಚಿದಾಗ ಅದರಲ್ಲಿ ವಿಭೂತಿ ಬರೋದು ಭಾಳಷ್ಟು ಶ್ರೇಷ್ಠತೆಯಿಂದ ಇರುತ್ತೆ. ಧನಾತ್ಮಕ ಶಕ್ತಿಗಳು ಕೂಡ ಅದರಲ್ಲಿರುತ್ತೆ. ಇದು ನಿಮ್ಮ ಸಿಂಹದ್ವಾರದ ಹತ್ತಿರ, ಮನೆಯ ಮುಂಬಾಗಿಲಿನ ಹತ್ತಿರ ಹಚ್ಚಿದಾಗ ಆ ಮನೆಗೆ ಶ್ರೇಯಸ್ಸಿರುತ್ತೆ, ಕೀರ್ತಿ ಪ್ರತಿಕ್ರಿಯೆ ಬರುತ್ತೆ. ಹಾಗೆ ಮನೆಯಲ್ಲಿ ಯಾವುದೇ ವಾಮಾಚಾರಗಳಿದ್ದರೂ ಕೂಡ ಅದು ಹೊರಟೋಗುತ್ತೆ. ಮಕ್ಕಳಲ್ಲೂ ಕೂಡ ಒಂದು ಜಾಗೃತಿ ಮೂಡ್ತಕ್ಕಂಥದ್ದು, ಮನೆಯ ಯಜಮಾನನ ಒಂದು ಆರೋಗ್ಯ ಆಯಸ್ಸು ಕೂಡ ವೃದ್ಧಿಯಾಗುತ್ತೆ. ಎಲ್ಲವೂ ಕೂಡ ಅವರವರ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಈ ಬತ್ತಿಯಲ್ಲಿ ಒಂದು ಧನಾತ್ಮಕ ಶಕ್ತಿ ಅಡಗಿರುತ್ತಿದೆ ಅಂತಕ್ಕಂಥದ್ದನ್ನು ತಿಳಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.